ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನು ಸಮಾಚಾರ ಫ್ರೆಂಡ್ಸ್? ನಾನು ನಿಮ್ಮ ಪ್ರೀತಿ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಲಾಗ್. ಇವತ್ತಿನ ದಿನ ಏನೆಲ್ಲ ನಡೀತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ನೀವೆಲ್ಲ ಹೇಗೆಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಗೆ ಆಚರಿಸಿದ್ದೀನಿ ಅಂತ ನೋಡುವಂಥ ಕುತೂಹಲ ಇದೆಯಾ? ಸೊ ಹಾಗಾದರೆ ಬನ್ನಿ, ಈ ವಿಡಿಯೋನ ಫುಲ್ ನೋಡಿ ನಾನು ಹೇಗೆ ಹಬ್ಬ ಮಾಡಿದ್ದೀನಿ ಅಂತ ನೋಡ್ಬಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ, ಓಕೆನಾ? ನಾನು ಈ ಸತಿ ತುಂಬ ಸಿಂಪಲ್ಲಾಗಿ ಆಚರಿಸಿದ್ದೀನಿ. ಹೇಗೆ ಹಬ್ಬ ಮಾಡಿದ್ದೀನಿ ಅಂದರೆ, ಫೋಟೋ ಇಟ್ಬಿಟ್ಟು ಫೋಟೋದಲ್ಲಿ ಹೂವಿನ ಹಾರ, ಅರಿಶಿನ ಕುಂಕುಮ ಇದೆಲ್ಲದನ್ನು ಇಟ್ಟು ಕಳಸ ಇಟ್ಟಿದ್ದೀನಿ. ಅದ್ರ ಮುಂದೆ ದೀಪ ಹಚ್ಚಿ 3 ಉಡಿನ ಇಟ್ಬಿಟ್ಟು ಕಳಸ ಬೆಳಗ್ಬಿಟ್ಟು ಪೂಜೆ ಮಾಡಿದ್ದೀನಿ. ಓಕೆ, ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ದೀರಾ? ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ಚೆನ್ನಾಗಿ ಸೀರೆ ಉಡಿಸಿ, ಬ್ಲೌಸ್ ಹಾಕಿ, ಕಲರ್ ಮ್ಯಾಚಿಂಗ್ ಬಳೆಗಳನ್ನ ಹಾಕಿ ತುಂಬ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡಿ ಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಬಟ್ ಅಲಂಕಾರ ಎಲ್ಲ ಜಾಸ್ತಿ ಮಾಡಿಲ್ಲ, ಫೋಟೋಗೆ ಇಟ್ಬಿಟ್ಟು ಫೋಟೋನ ಪೂಜೆ ಮಾಡಿದ್ವಿ. ಈ ಅಲಂಕಾರ ಅಂದರೆ ಫೋಟೋದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅಲಂಕಾರ ಮಾಡೋದೆಲ್ಲ ದೀಪಾವಳಿ ದಿನ ಅವಾಗ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಸಿಂಪಲಾಗಿ ಮಾಡಿದ್ದೀನಿ. ಈ ಹಬ್ಬನ ನೋಡಿ, ಈ ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ, ಓಕೆನಾ ಫ್ರೆಂಡ್ಸ್? ಓಕೆ, ನೀವೆಲ್ಲ ಯಾವ ರೀತಿ ಹಬ್ಬ ಆಚರಿಸಿದಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಂಡಿರೋ ಥರ ವರಮಹಾಲಕ್ಷ್ಮಿ ಹಬ್ಬ ಕೆಲವ್ರು ಮಾಡ್ತಾರೆ, ಇನ್ನು ಕೆಲವರು ದೀಪಾವಳಿ ದಿನ ಜೋರಾಗಿ ಮಾಡ್ತಾರೆ. ಓಕೆ, ಈ ಶ್ರಾವಣ ಬಂದಿರೋದಕ್ಕೆ ಕೆಲವೊಂದು ಪದಗಳ ಜೋಡಣೆ ಅಂತಲೇ ಹೇಳ್ಬೋದು. ಈ ಪದಗಳ ಜೋಡಣೆ ನಾನು ಮಾಡಿದ್ದೀನಿ. ಸೊ ಕೇಳಿ ನೋಡಿ. ಬಂತು ಶ್ರಾವಣ ಬಂತು, ಹಬ್ಬಗಳ ಸುರಿಮಳೆ ತಂತು, ಹೆಂಗಳಿಯರ ಮನದಲ್ಲಿ ಮುಖದಲ್ಲಿ ಮಂದಹಾಸ ತಂತು, ಮನೆಯಲ್ಲಿ ಗೌರಿ ಲಕ್ಷ್ಮೀನ ತಂತು, ಮನೆಯರಲ್ಲಿ ಹಬ್ಬದ ಹರ್ಷ ತಂತು, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತು. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ, ಓಕೆನಾ? ಸೊ ನಾನು ಹೀಗೆಲ್ಲ ಮಾಡಿದ್ದೀನಿ. 2 ಮಕ್ಕಳ ಜೊತೆ ನನ್ನ ರೂಟೀನ್ ಹೀಗೆಲ್ಲ ಇದೆ. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಪೂಜೆ ಆಯಿತು, ತಿಂಡಿ ಆಯಿತು, ಅಡುಗೆ ಆಯಿತು. ಅಡುಗೆ ಮಾಡಿ, ತಿಂಡಿ ಮಾಡಿ, ಇದೆಲ್ಲನೂ ನನಗೆ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಮಟ್ಟಿಗೆ ನನಗೆ ಎಷ್ಟು ನನ್ನ ಕೈಯಲ್ಲಿ ಸಾಧ್ಯವೋ ಅಷ್ಟು ನಾನು ಮಾಡಿದ್ದೀನಿ. ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿಲ್ಲ, ಅಡುಗೆ ಇದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ನಾನು ವರಮಹಾಲಕ್ಷ್ಮಿ ಪೂಜೆನ ತುಂಬ ಜೋರಾಗಿ ಮಾಡಿದ್ದೀನಿ. ಆ ವ್ಲಾಗ್ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಆ ವ್ಲಾಗ್ನ ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೆ ಅದು ಕೂಡ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.